ಅಭಿನವ ಶ್ರೀ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳ ಲೋಕ ಕಲ್ಯಾಣಕ್ಕಾಗಿ ಮೌನ ಲಿಂಗಾನುಷ್ಠಾನವನ್ನ ಮಂಗಳೋತ್ಸವ ಜರುಗಿತು. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಹಿರೇಹರಕುಣಿ ಗ್ರಾಮದಲ್ಲಿ ನಡೆದ 21 ದಿನಗಳ ಕಾಲ ಮೌನ ಅನುಷ್ಠಾನವನ್ನ ಕೈಗೊಂಡಿದ್ರು. ಬಸವಣ್ಣಜ್ಜನವರು ನಾಡಿಗೆ ಮಳೆ ಬೆಳೆಗಾಗಿ ರೈತರು ಹಾಗೂ ಸೈನಿಕರಿಗೆ ಸುಖ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ 21 ದಿನಗಳು ಮೌನ ಅನುಷ್ಠಾನವನ್ನ ಮಾಡಿದ್ರು. ಬಸವಣ್ಣಜ್ಜನವರಿಗೆ ಹಿರೇಹರಕುಣಿ ಗ್ರಾಮಸ್ಥರಿಂದ ಸನ್ಮಾನ ಮಾಡಿದ್ರು ಹಾಗೂ ವಿವಿಧ ಭಕ್ತರಿಂದ ಬಸವಣ್ಣಜ್ಜನವರಿಗೆ ಗೌರವ ಸನ್ಮಾನಿಸಿದ್ರು. ಮೌನಾನುಷ್ಠಾನ ಕಾರ್ಯಕ್ರಮಕ್ಕೆ ಬಂದ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನ ನೆರವೇರಿಸಿದ ಹಿರೇಹರಕುಣಿ ಗ್ರಾಮಸ್ಥರು ನಾಡಿನ ರೈತರಿಗೆ ಮಳೆ ಬೆಳೆಗಳು ಆಗಿ ನಮ್ಮ ರೈತರು ಬದುಕು ಸುಖಕರವಾಗಿರಲಿ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ ಕಿರಣ್ ಗೌಡ ತುಪ್ಪದಗೌಡ್ರ, ಪ್ರಜಾಪವರ್ ಟಿವಿ, ಹುಬ್ಬಳ್ಳಿ. ಮೊದಲು ಗುರುವಿನ ಜೊತೆ ಮಾತನಾಡಿ ಎಲ್ಲರ ಜೊತೆ ಸಂಭಾಷಣೆಯನ್ನ ಮಾಡಿರುವಂತ ಕುಂದಗೋಳದ ಬಸವಣ್ಣನವರು ಸದ್ಗುಣ ಸಂಪನ್ನರು. ಮಂದಿ ಹತ್ತಿರ ಇರುವಂತ ಗುಣಗಳನ್ನ ತುಳು ಮಾಡುವಂತ ಸ್ವಭಾವ ಇದ್ದವನಂತರ ಕಲಿಯುವುದರ ಮುಖಾಂತರ ಸದ್ಗುಣದ ರಾಶಿಯೇ ಆಗಿ ಬೆಳೆದು ನಿಂತ ಸಮಾಜದ ಮಧ್ಯದಲ್ಲಿ ಆ ಒಳ್ಳೆಯವರ ನೀವು ಪುಣ್ಯ ಮಾಡಿರಿ. अच्छा दोस्त और अच्छी पत्नी किस्मत वालों को मिलता है. चलो ಗೆಳೆಯ ಚಲೋ ಹೆಂಡತಿ ಸಿಗಬೇಕಾದ್ರೆ ಭಾಳ ಪುಣ್ಯ ಮಾಡಬೇಕು. ಚಲೋ ಗೆಳೆಯ ಚಲೋ ಹೆಂಡತಿ ಸಿಗಬೇಕಾದ್ರೆ ಭಾಳ ಪುಣ್ಯ ಮಾಡಬೇಕು. ಹಂಗ ಚಲೋ ಗುರು ಸಿಗಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ನೀವೆಲ್ಲ ಪುಣ್ಯ ಮಾಡಿದ್ರೆ ಇಂಥ ಒಳ್ಳೆಯ ಗುರು ನಿಮಗೆ ಸಿಗ್ತಾನೆ. ಮೌನ ಹೇಳಿದರು. ಮನ್ಯಾಗ ಗಂಡ ಹೆಂಡತಿ ಭಾಳ ಜಗಳ ಆಡ್ತಿದ್ದಾರೆ. ಹೊಡಿದು ಬಡಿದು ಬೇಯ್ದು ಭಾಳ ಜಗಳ ಆಡ್ತಿದ್ರು. ಸಾಕಾಗಿ ಹೋಗಿ ಹೇಳ್ತೀವಿ ಮತ್ತಂದ್ರಿ ನನ್ನ ಸಾಕಾಗಿ ಹೋಗೈತಿ, ಜೀವನ ಬ್ಯಾಸರಾಗೈತಿ, ನಿಮ್ಗೆ ಹೇಳಿ ಸಾಯ್ಬೇಕಂತ ಮಂದಿ ತಂದ್ರು. ಗುರುಗಳಂದ್ರು ನಾ ಹೇಳಿದ ಮಾತು ಕೇಳ್ತಿ ಅನ್ನೋ ತಂದ್ರು. ಕೇಳ್ತಾನೆ, ನೀವು ಹೇಳಿದ ಮಾತು ಕೇಳ್ತ ನೋಡ್ತೀನಿ. ನಾನು ಮಂತ್ರದ ನೀರು ಕೊಡ್ತಾನೋ ನಾ ಹೇಳಿದಂಗೆ ಮಾಡಬೇಕು ಅಂತ ಅಕ್ಕಿ ಕೈಯಾಗ ಕೊಟ್ಟರು. ನಿನ್ನ ಗಂಡ ಹೊರಗಿಂದ ಬರುದು ಕಂಡು ಕೂಡಲೇ ಬಾಯಾಗಿ ಇಷ್ಟು ನೀರು ಹಿಡಿಬೇಕು. ಹಿಡಿದು ನೀರು ಉಗಳಂಗಲ್ಲ ನುಂಗಂಗಲ್ಲ, ಬಾಯಾಗ ಇರಬೇಕು. ನೀರು ಬಾಯಾಗ ಇರಬೇಕು, ಒಟ್ಟ ಉಗಳಂಗಲ್ಲ ನುಂಗಂಗಲ್ಲ. ಆಮೇಲೆ ಹಿಂಗ ಒಂದು ವಾರಗಟ್ಲೆ ಮಾಡಿದ್ದು ಅವ ಗಂಡ ಬಂದವನ ಬೆಳೆಯವನ ಬೇಯ ಯಾರಪ್ಪ ಅಂತ ಹೇಳಿದ್ರೆ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು, ನರದಾರುವ ದೇವರು, ಕಣ್ಣಿಗೆ ಕಾಣುವ ದೇವರು. ನರದಾರುವ ದೇವರು ಶಿರಟ್ಟಿಯ ಫಕೀರ ಜಗದ್ಗುರು ಮಹಾಸ್ವಾಮಿಗಳವರು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನಡೆದಾಡುವ ದೇವರು ಕಲಿಸ್ತಾರೆ. ಬಂಧುಗಳೇ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಗಿಡವಾಗಿ ಗುರುವಿನ ಹತ್ತಿರದಿಂದ ಸೇವೆ ಮಾಡುವ ದಾಸರ ಶಿರಟ್ಟಿ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದ ಮೇಲೆ ನಮ್ಮ ಪೂಜ್ಯ ಬಸವಣ್ಣನವರು ಮೌನ ಅನುಷ್ಠಾನ ಕಾರ್ಯಕ್ರಮವನ್ನು ಹರಕುಣಿ ಗ್ರಾಮದಲ್ಲಿ 21 ದಿನಗಳ ಪರ್ಯಂತರವಾಗಿ ಅವರು ಕುಂತು ಅವರೇನು ಈ ರೈತರ ಬಗ್ಗೆ ಮಳೆ ಆಗಲಿ ಅಂತಕ್ಕಂಥ ಒಂದು ಭಾವನೆಯನ್ನ ಇಟ್ಟುಕೊಂಡು ರೈತರಿಗಾಗಿ ಮಳೆಯನ್ನು ತರಿಸಿದರು. ಅವರ ಆಶೀರ್ವಾದ, ಶಿರಟ್ಟಿ ಜಗದ್ಗುರು ಆಶೀರ್ವಾದ ಎಲ್ಲ ರೈತರಿಗೆ ಇರಲಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ಆ ಪರಮಾತ್ಮ ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸಿ ನನ್ನ ಎರಮಾತ್ಮ ಯೋಗಿಗಳ ಪಾದಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಹೊತ್ತು ನಾವು ನೀವೆಲ್ಲ ಇಲ್ಲಿ ಸೇರೋದಕ್ಕೆ ಸೂತ್ರಧಾರಿಗಳು ಯಾರು ಅಂತಂದ್ರೆ ನಿಮ್ಗೆಲ್ಲ ಗೊತ್ತೈತಿ. ಕುಂದಗೋಳದ ಕಲ್ಯಾಣಪುರದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಸ್ವರೂಪಿ ಬಸವಣ್ಣನವರ ಅನುಷ್ಠಾನ ಮುಕ್ತಾಯ ಸಮಾರಂಭದ ಸಮಾರೋಪ ಸಮಾರಂಭದೊಳಗೆ ನಾವು ನೀವೆಲ್ಲ ಭಾಗವಹಿಸಿಲ್ಲ. ಈ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಸಿ.ಆರ್. ಪಾಟೀಲ್ ಅವರೇ ಅಂದ್ರೆ ಬಹಳ ಉತ್ತಮವಾಗಿ ಮಾತನಾಡುವಂತ ಬಿಜೆಪಿಯ ಮುಖಂಡರಾಗಿರುವಂತ ಸನ್ಮಾನ್ಯ ಬಾಳಿಕಾಯಿ ಅವರೇ, ಹಿಂದೆ ಕುಳಿತಿರುವಂತ ಎಲ್ಲ ವಿಶೇಷ ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡಿರುವಂತ ಭಕ್ತ ಮಹನೀಯರೇ, ತಾಯಂದಿರೇ, ಬಸವಣ್ಣನವರಿಗೆ ಅನುಷ್ಠಾನಕ್ಕೆ ಸಂಪೂರ್ಣವಾದ ವ್ಯವಸ್ಥೆಯನ್ನ ನಡೆಸಿಕೊಟ್ಟಿರುವಂತಹ ಹಿರೇಹರಕುಣಿಯ
ಗಣ್ಯರಾಗಿರುವಂತ ಕುಮಾರಗೌಡರು ಪಾಟೀಲ್ ಅವರೇ ಯಾವತ್ತು ಶ್ರೀಹರಿಪುಣಿಯ ಸದ್ಭಕ್ತರೇ ಎಲ್ಲರಿಗೂ ಶರಣಾರ್ಥಿಗಳು.